ಅಧ್ಯಾಯ 12 ಸಭಾಪತಿ ಸ್ವಾಮಿಗಳ ಇತಿಹಾಸ ಮತ್ತು ಬೋಧನೆಗಳು. ಸಭಾಪತಿ ಸ್ವಾಮಿಗಳು 1840ರಲ್ಲಿ ಚೆನ್ನೈನಲ್ಲಿ ಬ್ರಾಹ್ಮಣ ಕುಲದಲ್ಲಿ ಜನಿಸಿದರು. ತಮಿಳು ಮತ್ತು ಇಂಗ್ಲಿಷ್ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ಭಾರತ, ಬರ್ಮಾಕ್ಕೆ ತೀರ್ಥಯಾತ್ರೆಗೆ ಹೋದರು. ಹಿಂದೂ ಬೌದ್ಧ ಧರ್ಮದ ಸತ್ಯಗಳನ್ನು ಕಲಿತರು ಮತ್ತು ಕೆಲಸಕ್ಕೆ ಚೆನ್ನೈಗೆ ಮರಳಿದರು. 29ನೇ ವಯಸ್ಸಿನಲ್ಲಿ ಅವರು ಅಖಂಡ ಬ್ರಹ್ಮ ದೃಶ್ಯವನ್ನು ನೋಡಿದರು. ಸಭಾಪತಿ, ನಾನು ಪರಬ್ರಹ್ಮ, ನೀವು ಮತ್ತು ನಾನು ಮೂಲವಲ್ಲ. ಆದ್ದರಿಂದ ತಕ್ಷಣ ಎದ್ದು ಅಗಸ್ತ್ಯಾಚಾರ್ಯಕ್ಕೆ ಹೋಗಿ ಸೂಚನೆಯನ್ನು ಪಡೆಯಿರಿ. ಅವರು ಬಾ ಎಂದು ಹೇಳಿದಂತೆ ಇತ್ತು. ಅಗಸ್ತ್ಯಾಚಾರ್ಯಕ್ಕೆ ಹೋಗು. ನಂತರ ಅವನು ಅರಣ್ಯ ಬೆಟ್ಟಗಳಾದ್ಯಂತ ನಡೆದು ಚತುರಗಿರಿ, ಕುತಾಲಂ, ಪಾಪನಾಶಂ ಇತ್ಯಾದಿಗಳನ್ನು ದಾಟಿ ಅಸರೀರಿ ನಡಿಗೆಯಲ್ಲಿ ವಾಸಿಸುತ್ತಿದ್ದ ಗುಹೆಯನ್ನು ತಲುಪಿದನು. ಆ ಋಷಿವರ ಭಗವಾನ್ ಅಗಸ್ತ್ಯರ ವರ್ಗ ಶಿಕ್ಷಕ. ಅವರೊಂದಿಗೆ 9 ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ಅವರು ಅನುಗ್ರಹವನ್ನು ಪಡೆದರು, ಜಗತ್ತನ್ನು ಸುತ್ತಿದರು ಮತ್ತು ಕೈಲಾಸಂಗೆ ಹೋದರು. ದಿವ್ಯ ತೀರ್ಥಗಳನ್ನು ಭೇಟಿ ಮಾಡಿದರು ಮತ್ತು ಹಿಂತಿರುಗುವಾಗ ಅವರು ಇಂಗ್ಲಿಷ್ನಲ್ಲಿ ರಾಜಯೋಗ ಚಕ್ರವನ್ನು ಪ್ರಸ್ತುತಪಡಿಸಿದರು ಮತ್ತು ಲಾಹೋರ್ನಲ್ಲಿ ಧರ್ಮೋಪದೇಶವನ್ನು ನೀಡಿದರು. ಚಕ್ರಗಳೊಂದಿಗೆ ಆ ಪ್ರಸಂಗದ ಹಳೆಯ ಹಾನಿಗೊಳಗಾದ ಪ್ರತಿ ನನ್ನಲ್ಲಿದೆ, ಏಕೆಂದರೆ ಅದು ಕೆಲವು ಅಪರೂಪದ ಯೋಗ ಸಾಮಗ್ರಿಗಳನ್ನು ಒಳಗೊಂಡಿದೆ. ಆದ್ದರಿಂದ ನಾನು ಅದರಿಂದ ಕೆಲವು ಬೋಧನೆಗಳನ್ನು ಇಲ್ಲಿ ಉಲ್ಲೇಖಿಸುತ್ತಿದ್ದೇನೆ. 2. ಪರಮಾತ್ಮ ಜೀವಾತ್ಮನಿಗೆ ಹೇಳುತ್ತಾನೆ, ನಾನು ನಿಮ್ಮ ದೇಹದಲ್ಲಿ ಪ್ರತಿಬಿಂಬಿಸುವ ಮೊದಲು ನೀವು ನನ್ನಲ್ಲಿ ಇದ್ದೀರಿ. ನೀವು ನನ್ನಿಂದ ಭಿನ್ನರು. ಶಾಸ್ತ್ರಗಳನ್ನು ಓದುವುದರಿಂದ ಮಾತ್ರ ಪಡೆದ ಜ್ಞಾನವು ಲಾಭಿಕಿವಿ. ಯೋಗಿಗಳು ಮತ್ತು ಬ್ರಹ್ಮಜ್ಞಾನಿಗಳು ಅಣುವಿನ ಬೋಧನೆಗಳಿಂದ ಆತ್ಮಗ್ರತಲುಂಡರು. ನೀವು ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಬಹುದು. ನಾದಮನೋ ಜ್ಞಾನೋದಯ ಹೊಂದುತ್ತಾನೆ ಮತ್ತು ಮುಕ್ತನಾಗುತ್ತಾನೆ. ಸಂಸಾರದ ಚಕ್ರ, ಅವು ಸೃಷ್ಟಿ, ಸ್ಥಿತಿ, ಸಂಹಾರ, ಅನುಗ್ರಹ ಕ್ರಮಗಳನ್ನು ಕಲಿಸುವ ಮೂಲಕ ಆತ್ಮವು ದೇಹಕ್ಕಿಂತ ಭಿನ್ನವಾಗಿದೆ ಮತ್ತು ದೇಹವು ವಿಭಿನ್ನವಾಗಿದೆ ಎಂಬ ಜ್ಞಾನವನ್ನು ಅವರು ಬೋಧಿಸುತ್ತಾರೆ. ನೀವು ಶ್ರೇಷ್ಠರು ಎಂದು ಭಾವಿಸದೆ ನಿಮ್ಮನ್ನು ತಡೆಯುತ್ತಿರುವ ಬ್ರ್ಯಾಂಡಿಯನ್ನು ಅವರು ತೆಗೆದುಹಾಕುತ್ತಾರೆ. ಪರಬ್ರಹ್ಮದ ಏಕತೆಯನ್ನು ಅನುಭವಿಸಿದ ಋಷಿಗಳು ಮತ್ತು ಋಷಿಗಳು. ನೀವು ನಿಮ್ಮ ಭ್ರಮೆ ಅಥವಾ ಬ್ರಾಂಡಿಯನ್ನು ತೆಗೆದುಹಾಕಿದರೆ ನಿಮಗೆ 12 ಭ್ರಮೆಗಳು ಉಳಿಯುತ್ತವೆ. ಕೇಳಿ, ನಾನು ನಿಮಗೆ ಆ ರೀತಿಯಲ್ಲಿ ಹೇಳುತ್ತೇನೆ. 3. ನಾನು ನಿಮಗೆ ತೋರಿಸಿರುವ ರಾಜಯೋಗ ಸಸುರ ಮತ್ತು ವಾಸಿ ಮುಂತಾದ ಸ್ಥಾನಗಳು ಮತ್ತು ಅವುಗಳನ್ನು ಪ್ರತಿನಿಧಿಸುವ ಸಂಖ್ಯೆಗಳನ್ನು ಗಮನಿಸಿ. ನಿಮ್ಮ ಮೆದುಳಿನ ಜಾಗದಲ್ಲಿ ಪರಮಾತ್ಮನಾಗಿ ಅಖಂಡ ಪರಬ್ರಹ್ಮತ್ ಅನ್ನು ಧ್ಯಾನಿಸಿ ಮತ್ತು ಆ ಪರಮಾತ್ಮನನ್ನು ಕಣ್ಣುಗಳು, ಮೂಗು ಮತ್ತು ಹೊಟ್ಟೆಯ ಮೂಲಕ ಸುಷುಮ್ನ ವಾಸಿ ನೇ 1, 2, 3 ಮೂಲಕ ಕುಂಡಲಿಗೆಗೆ ನೇ 18ಕ್ಕೆ ತನ್ನಿ. ಸುಷುಮ್ನ ನಾಡಿ ಅಲ್ಲಿಂದ ಲಿಂಗವನ್ನು ಸೇರಿ ಮೇಲಾಪುರಕ್ಕೆ ಹಿಂತಿರುಗುತ್ತದೆ ಮತ್ತು ಬೆನ್ನು ಮೂಳೆಯ ಮೂಲಕ ಅದು ಮತ್ತೆ ಪುರುಮಹರಂಗವನ್ನು ಸೇರುತ್ತದೆ. ಈ ರೀತಿ ಮೇಲಕ್ಕೆ ಹೋಗುವ ಸುಷುಮ್ನಾವಾಸಿಯ ಭಾಗವನ್ನು ಕುಂಭಕ ಎಂದು ಕರೆಯಲಾಗುತ್ತದೆ. ನೇ 4, 5, 6. 4. ಈ ಸುಷುಮ್ನಾವಾಸಿ 3 ಭಾಗಗಳ ಕೆಳಮುಖವಾಗಿ ತೋರಿಸುವ ಮಾರ್ಗಂ ನೇ 1 ಇಟಕಲವಾಸಿ, ನೇ 2 ಸುಷುಮ್ನಾವಾಸಿ, ನೇ 3 ಹೊಟ್ಟೆಯ ಕಡೆಗೆ ಬೆನ್ನುಮೂಳೆಯ ಮೂಲಕ ಅದೇ ಹಾದಿಯಲ್ಲಿ ಬಿಂಗಲವಾಸಿಯಾಗಿ ವಿಭಜಿಸುತ್ತದೆ. 4. ರೇಸಕ ಚಂದ್ರಕಲವಾಸಿ, ನೇ 5 ಕುಂಭಕ ಅಕ್ಕಣಿಗಳ ವಾಸಿ, ನೇ 6 ಪುರಕಾಸುರಿಗಳ ವಾಸಿ ಹೆಸರು ಹೆಚ್ಚುತ್ತಿದೆ. ಇವುಗಳಲ್ಲಿ ನೇ 1 ಮತ್ತು ನೇ 3 ಮೇಲ್ನಾಡು ಶಾಸ್ತ್ರದ ಪ್ರಕಾರ ಪಾರಾಸಿಂಪಥೆಟಿಕ್ ನಾಡಿಗಳಾಗಿರಬೇಕು. ನೇ 4ನೇ ನೇ 6ನೇ ಬ್ರಹ್ಮರಂಧ್ರಂಶಾಲದ ಎಡಬಲಕ್ಕೆ ಪಾರಾಲಿಂಪಥೆಟಿಕ್ ಮಾರ್ಗಗಳಿವೆ. ಮೇ 3ನೇ ನೇ 5ನೇ ಮೇಲ್ನಾಟರವು ಎಡ ಮತ್ತು ಬಲನಾಡಿ ಚಲನೆಯನ್ನು ಸಮತೋಲನಗೊಳಿಸುತ್ತದೆ ಮತ್ತು ಕನ್ನಡಿ ಕೇಟವನ್ನು ಸೂಕ್ಷ್ಮವಾಗಿ ಯೋಗ ಮತ್ತು ಯುಂಡ ಅತಿಸೂಕ್ಷ್ಮ ಮಾರ್ಗಗಳಾಗಿರುವಂತೆ ತೋರುತ್ತದೆ. 51.28 ಸಂಖ್ಯೆಗಳು ಕ್ರಮವಾಗಿ ಇಂದ್ರಿಯಂ ಮತ್ತು ಮನೋವ್ಯವಹಾರಗಳು ಮತ್ತು ಅತಿಷ್ಠಾಹಂಕಾರವು ಇವುಗಳಿಗೆ ಅತಿಷ್ಠಾನವಾಗಿದೆ. ಅದೇ ನಾಮ 4, 5, 6 ಸಂಖ್ಯೆಗಳು ಕ್ರಮವಾಗಿ ಬುದ್ಧಿಯಲ್ಲಿ ಸರುಷತಿ, ಸ್ಥಿತಿ, ಸಂಹಾರತ್, ಸಿದ್ಧ ಮುಖ ಮತ್ತು ನನ್ನ ಉದ್ದೇಶದಲ್ಲಿ ತಿರೋಧನ, ಅನುಗ್ರಹ ಮತ್ತು ಉತ್ಪಾಶವನ್ನು ತೋರಿಸುತ್ತವೆ. 6. ಪರಮಾತ್ಮನಾದ ನಾನು ಭಗವಂತನಾಗಿ ಮತ್ತು ಮಾಯೆಯನ್ನು ಸಾಕ್ಷಿ ಮಾತ್ರವಾಗಿ ಕಾಣಿಸಿಕೊಳ್ಳುತ್ತೇನೆ. ನಾನು 12 ವಿಧದ ಬ್ರಾಂಡಿಗಳ ಬಗ್ಗೆ ಬರೆಯುತ್ತಿದ್ದೇನೆ. 7ನೆಯ ಸ್ಥಾನದಿಂದ ಪ್ರತಿಯೊಂದು ಸ್ಥಾನ ಇಳಿಯುತ್ತಿದ್ದಂತೆ ವಿಭಿನ್ನ ತತ್ವಗಳು ಉದ್ಭವಿಸುತ್ತವೆ. 7ನೆಯ ಪದವು ಶುದ್ಧ ಚೈತನ್ಯ. 8ನೆಯ ಸಂಖ್ಯೆ ಸ್ವಲ್ಪ ಮುಚ್ಚಲ್ಪಟ್ಟಿದೆ. ಸಂಕಲ್ಪ ಕಲ್ಪನಾ ಬ್ರ್ಯಾಂಡುಗಳು ಹುಟ್ಟುತ್ತವೆ. ಸಂಖ್ಯೆ 9 ಭ್ರಮೆಯನ್ನು ಇನ್ನೂ ಆವರಿಸಿರುವ ಮತ್ತು ಮಧ್ಯಮ ಆಲೋಚನೆಗಳನ್ನು ಸೃಷ್ಟಿಸುವ ಸ್ಥಳವಾಗಿದೆ. ಸಂಖ್ಯೆ 10ರಲ್ಲಿ ಈ ಚಕ್ರಗಳನ್ನು ಭ್ರಮೆಯನ್ನು ಹೆಚ್ಚಿಸಲು ಮತ್ತು ಅವಿದ್ಯಾಮಯವಾಗಲು ರಚಿಸಲಾಗಿದೆ. ಸಂಖ್ಯೆ 11 ಅಹಂಕಾರದ ಭ್ರಮೆಯಾಗಿ ಮಹಾತತ್ವ ಮತ್ತು ಮಹಾಮಾಯಗಳ ವಾಸಸ್ಥಾನವಾಗಿದೆ. 12ನೇ ಸಂಖ್ಯೆ ಅಗಂಜಶಕಾರತ್ನಿಂದ ಬಂದಿದೆ ಮತ್ತು ಅವರಣ ವಿಕ್ಷೇಪ ಶಕ್ತಿಗಳ ಸ್ಥಾನವಾಗುತ್ತದೆ. 3ನೇ ಸಂಖ್ಯೆ ಅಹಂಭವವು ನಾಸಕ್ರದಲ್ಲಿ 3 ಮಲಗಳಾಗಿ ಕಾಣಿಸಿಕೊಳ್ಳುತ್ತದೆ. 14ನೇ ಸಂಖ್ಯೆ
ನಾಲಿಗೆಯ ಮಧ್ಯದಲ್ಲಿ ಸತ್ವ ರಜೋ ಮತ್ತು ತಮಸ ಗುಣಗಳಾಗಿ ನಿಲ್ಲುತ್ತದೆ. 15ನೇ ಸಂಖ್ಯೆ ಅಂಡಕರಣ ರೂಪವಾಗಿ ವಿಶುತಿ ಚಕ್ರದಲ್ಲಿ ನಿಲ್ಲುತ್ತದೆ. 16ನೇ ಸಂಖ್ಯೆ ಹೃದಯ ಸ್ಥಾನವು ರಾಗದ್ವೇಷ ರೂಪದಲ್ಲಿದೆ. ಸಂಖ್ಯೆ 17 ಒಂದು ಅರ್ಥದಲ್ಲಿ ನಾಭಿ ಚಕ್ರದಲ್ಲಿದೆ. ಸಂಖ್ಯೆ 18 ಕುಂಡಾಲಿ ಚಕ್ರದ ಬುದ್ಧ ರೂಪದಲ್ಲಿದೆ. ಕುಂಡಲಿ ಸ್ವಾಧಿಷ್ಠಾನ ಸ್ಥಾನಂ ವಿಭಿನ್ನವಾಗಿದೆ. ಅಧ್ಯಾಯ 11ರಲ್ಲಿ ಉಲ್ಲೇಖಿಸಲಾದ ಕುಂಡಲಿನಿ ಶಕ್ತಿ ವಿಭಿನ್ನವಾಗಿದೆ. 7 ಓ ಜೀವತಮ, ಆದ್ದರಿಂದ ನಿಮ್ಮ ರೂಪವು ಈ 12 ವಿಭಿನ್ನ ಬ್ರ್ಯಾಂಡುಗಳ ಒಕ್ಕೂಟವಾಗಿದೆ. ನಾನು ಪರಮಾತ್ಮ ಈ ಬ್ರ್ಯಾಂಡುಗಳನ್ನು ವ್ಯಾಸನಾನ ಎಂದು ಉದಾಹರಣೆಯಾಗಿ ತೋರಿಸುತ್ತೇನೆ. 8 ಪರಮಾತ್ಮನ ಬೋಧನೆಗಳಿಂದ ಅವನು ಸ್ವಯಂ ಬೇರ್ಪಟ್ಟ ಜೀವಾತ್ಮದ ಕಲ್ಪನೆಯನ್ನು ಸಂಪೂರ್ಣವಾಗಿ ಕಲಿಯುತ್ತಾನೆ. ಪರಮಾತ್ಮ ಸ್ಥಿರ. ತತ್ವಶಾಸ್ತ್ರಗಳ ಬ್ರ್ಯಾಂಡಿ ರೂಪಗಳು ವಿಕಾಸದ ಮಿತಿಗಳಲ್ಲಿವೆ. ನಂತರ ಪರಮಾತ್ಮ ಶಿವ 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 ನಮಸ್ತೆ ನಮೋಸ್ತು ಎಂದು ಕಾಲಮಯ ಶುದ್ಧಿ ಮಾಡಿ, ಶಿವ 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 ಶಿಲ ಶಿವ ಸಂಭೋ ಶಿವೋಹಂ ಎಂದು ದಾದಾಪರಮಯ ಶುದ್ಧಿ ಮಾಡಿ, ಶಿವ 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 ಶಿಲ ಶಿವ ಸಂಭೋ ಶಿವೋಹಂ ಎಂದು ಶುದ್ಧ ಚೈತನ್ಯಕ್ಕೆ ಹೋಗಿ ನನ್ನೊಂದಿಗೆ ನಿಮ್ಮ ಜೀವನವನ್ನು ಸೇರಿಸಿಕೊಳ್ಳಿ. ಇದು ಶಿವ ಶಿವ ಶಿವೋಹಂ, ಶಿವ 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 ಶಿವೋಹಂ, ಬ್ರಹ್ಮೋಹಂ, ಜ್ಞಾನೋಹಂ, ಆಗಸೋಹಂ, ಸುನ್ಯೋಗ, ವ್ಯಾಪಗೋಹಂ, ಆನಂದೋಹಂ, ಲಯೋಗಂ, ಬೋಧೋಹಂ, ಸಾಕ್ಷಾಹಂ, ಸಂತೋಷಂ, ಸುತೋಹಂ, ನಿತಾಯೋಹಂ, ಉಕಿರೋಹಂ, ಕೃಪಾಗಾರೋಹಂ, ಏಕೋಹಂ, ಏಕೋಹಂ ಎಂದು ಹಾಜರಾಗುವ ಮಂತ್ರಿ ರಾಮ. ಲಯಪೋತ ಮಂತ್ರ. ನೀವು 12 ಮಾರ್ಪಾಡುಗಳೊಂದಿಗೆ ನನ್ನಲ್ಲಿ ವಿಲೀನಗೊಳ್ಳುತ್ತೀರಿ. 10 ಯಾವಾಗಲೂ 1, 2, 3 ನಿಮಿಷಗಳ ಕಾಲ ಈ ಸ್ಥಾನದಲ್ಲಿರಿ. ಕೆಲವು ನಿಮಿಷಗಳ ಕಾಲ ಆಕ್ರಮಿಸಿಕೊಂಡಿರುವ ಭಂಗಿಗಳಲ್ಲಿ ನಿಲ್ಲದೆ ನಾಡಿಗಳ ಮೂಲಕ ಕುಂಡಲಿಗೆ ಇಳಿದು ಬೆನ್ನುಮೂಳೆಯಲ್ಲಿ 4, 5, 6ನೇ ಸ್ಥಾನಗಳನ್ನು ಮಾಡಿ. ಬಾಲದ ಸರ್ಪವು ಕುಂಭನಾಡಿ ಕ್ಷೇತ್ರದ ಮೂಲಕ ಕುಂಡಲಿಗೆ ಹತ್ತುತ್ತದೆ ಮತ್ತು ಬ್ರಹ್ಮನು ತನ್ನ ಬಾಯಿಯಿಂದ ಚೈತನ್ಯವನ್ನು ನುಂಗುತ್ತಿರುವಂತೆ ವರ್ತಿಸುತ್ತದೆ. ಈ ವಿಭಾಗದ ರೈಲು ಜ್ಞಾನಕಾಶದೊಂದಿಗೆ ಮೇಲಿನ ಮಂತ್ರಗಳನ್ನು ಪಠಿಸಬೇಕು. ಮಂಗಳವಾರ ಬ್ರಹ್ಮಚೈತನ್ಯದಲ್ಲಿ ಈ ನಾಡೀಕತೆಯನ್ನು ಚಕ್ರವಾಗಿ ಮಾಡಬೇಕು. ಅಂಥ ಮುಖವನ್ನು ಹೊಂದಿರುವ ಸುತ್ತಿಗೆಯಂತೆ ಲಯಂ ಪೆರುವೈ. ವಿಕಾರಗಳು ಮತ್ತು 11 ಓ ಜೀವಾತ್ಮ, ನಿಮ್ಮ ಮೇಲಿನ 12 ಸ್ಥಾನಗಳು ತುಂಬಾ ದುಃಖಕರವಾಗಿವೆ. ನೀವು ಅವರ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ನೀವು ನಿರಾಸೆಗೊಳ್ಳುವಿರಿ. ನಾನು ಲಯಂ ಚವ ಪಡೆದಾಗ ನಾನು ಬುದ್ಧಿವಂತನಾಗಿದ್ದೇನೆ ಎಂಬ ಕಲ್ಪನೆಯನ್ನು ನಾನು ತ್ಯಜಿಸಬೇಕು. ಎಲ್ಲವೂ ಒಂದು ದೊಡ್ಡ ವಸ್ತು ಕುಂಹುದು. ಜ್ಞಾನಮೇತು ಜ್ಞಾನಿ ಏತು. ನಾನು ಪ್ರಿಂ ಮತ್ತು ಹಮೈ ನನ್ನ ದ್ವೈತ ಬುದ್ಧಿಯನ್ನು ಸಂಪೂರ್ಣವಾಗಿ ಪಕ್ಕಕ್ಕಿರಿಸಿದ್ದೇನೆ. ಪರಪ್ಪಿರಿಂ ಹತಿಲ್ ಲಯಮಡೈ ಅವರ ಭಾವನೆಯನ್ನು ತೆಗೆದುಹಾಕಿದ್ದೇನೆ. ವಿವರಗಳು. ಎ. ಹೀಗಾಗಿ ಶ್ರೀ ಸಭಾಪತಿ ಸ್ವಾಮಿಗಳ ಧರ್ಮೋಪದೇಶಗಳನ್ನು ಬರೆಯುವಾಗ ಹಳೆಯ ಕಾಗದದ ಪ್ರತಿಯಲ್ಲಿರುವಂತೆ ಬೀಜಾಕ್ಷರಗಳನ್ನು ಬರೆದಿದ್ದೇನೆ. ಮುದ್ರಣದೋಷಗಳನ್ನು ಮಾತ್ರ ಸರಿಪಡಿಸುತ್ತೇನೆ. ಅಭ್ಯಾಸ್ಗೆ ಸಮರ್ಪಿತರಾಗಿರುವವರು ಸೂಕ್ತ ಗುರುಗಳಿಂದ ಅಕ್ಷರಗಳ ಸರಿಯಾದ ಉಚ್ಚಾರಣೆಯನ್ನು ತಿಳಿದುಕೊಳ್ಳುವುದು ಉಪಯುಕ್ತವಾಗಿದೆ. ಬಿ. ಶಪ್ರಕ್ರಿಯೆಯಲ್ಲಿ ಉಲ್ಲೇಖಿಸಲಾದ ನಾಥ ಬಿಂದುಲದಂತಹ ಸ್ಥಾನಗಳ ಬಗ್ಗೆ ನಾವು ಶೃಷಾದಿ ಗ್ರಾಮ ತತ್ವ ಜಬ್ ಧಕದ 2ನೇ ಅಧ್ಯಾಯ ಮತ್ತು ಊರ್ಧ್ವತಾರ ಭಾವರಣದ 6ನೇ ಅಧ್ಯಾಯದಲ್ಲಿ ಹೇಳಿರುವುದನ್ನು ಉಲ್ಲೇಖಿಸಬಹುದು.